Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಮ್ಯೂನಿಚ್ನಿಂದ ಲಂಡನ್ನಿಗೆ ಹೋಗಬೇಕು ಅಂತಂದರೆ ಸರಿಸುಮಾರು 12 ರಿಂದ 13 ಗಂಟೆಗಳು ಬೇಕು. ನೀವು ಗೂಗಲಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. 13 ಗಂಟೆಗಳು ಬೇಕು. ಜೊತೆಗೆ ಅಂದರೆ ಕಿರಣ್ ಕೆಲವೊಂದು ಒಳ್ಳೆ ಪಾಯಿಂಟ್ಗಳನ್ನ ಹೇಳಿದ್ರು. ದುಡ್ಡಿನ ವ್ಯವಸ್ಥೆ ಯಾರು ಮಾಡ್ತಾ ಇದ್ದಾರೆ? ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ತಿರುಗ್ತಾ ಇದ್ದಾರಲ್ಲ, ಹೆಂಗೆ ಕತೆ? ಯಾರು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ? ಒಂದಿಬ್ಬರು ಗೆಳೆಯರೂ ಕೂಡ ಸೇರ್ಕೊಂಡಿದ್ದಾರಂತೆ, ಇನ್ನೊಬ್ಬ ಉದ್ಯಮಿ ಕೂಡ ಸೇರ್ಕೊಂಡಿದ್ದಾರೆ ಅಂತ. ಇದೆಲ್ಲದರ ಜೊತೆಗೆ ಈ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಕರ್ನಾಟಕದ ಲೆಕ್ಕದಲ್ಲಿ ಹಂಗಾಮ ಈಗ ಮುಂದುವರೆದಿದೆ. ಈಗ ದೇವರಾಜೇಗೌಡ ಒಳಗಡೆ ಇರುವಂಥ ದೇವರಾಜೇಗೌಡ ಒಂದು ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದೇನು ಅಂತಂದರೆ, ಇದರ ಹಿಂದಿರುವಂಥವ್ರು ಡಿ ಕೆ ಶಿವಕುಮಾರ್ 100 ಕೋಟಿ ರೂಪಾಯಿ ಆಫರ್ನ ಕೊಟ್ಟಿದ್ದರು. ಇದೇ ಬೋರಿಂಗ್ ಕ್ಲಬ್ಬಲ್ಲಿ ನನ್ನ ಕರೆದು 100 ಕೋಟಿ ರೂಪಾಯಿ ನನಗೆ ಆಫರ್ನ ಕೊಟ್ಟಿದ್ದರು. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಆ ಮೀಟಿಂಗ್ಗೆ ನನಗೆ ಯಾರು ಹೇಳಿ, ನಮ್ಮ ಎಮ್ ಎ ಗೋಪಾಲ ಸ್ವಾಮಿ ಇದನ್ನಲ್ಲ, ಚಂದ್ರಪಣ್ಣ ಗೋಪಾಲ ಸ್ವಾಮಿನ ಸಂಧಾನ ಕಳಿಸಿದ್ರು. ಅಲ್ಲಿ 5 ಕೋಟಿ ರೂಪಾಯಿ ಕ್ಯಾಶು ಕೊಟ್ಟು ಕಳಿಸಿದ್ರು. ಅಲ್ಲಿ ಎಷ್ಟು ಕೋಟಿ ಆಫರ್ ಮಾಡಿದ್ರು? 100 ಕೋಟಿ ರೂಪಾಯಿ 100 ಕ್ರೋಸ್. ಯಾರು ಸರ್ ಆಫರ್ ಮಾಡಿದ್ದು? ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಅವರು ನನ್ನನ್ನು ಕರೆಸಿ ಮಾತನಾಡಿದ್ರಲ್ಲಿ, ನೀನು ಎಚ್ ಡಿ ಕುಮಾರಸ್ವಾಮಿ ಮೇಲೆ ಹೇಳು, ಪೆನ್ ಡ್ರೈವ್ನ ಕುಮಾರಸ್ವಾಮಿ ಹಂಚೇರಿ ಅಂತ ಹೇಳಿದರೆ ನಿಮ್ಗೆ ಏನು ಸಮಸ್ಯೆ ಆಗಲ್ಲ, ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದರು. ದೊಡ್ಡ ಮಟ್ಟದ ಹಣದ ಆಫರು ಕೊಟ್ಟರು. ಅಲ್ಲಿ ಹೇಳಿ ಎಚ್ ಡಿ ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡಬೇಕು ಅಂತೇಳಿ ಇದು ಹೇಳಿದ್ರಲ್ಲಿ ಇದು ಸತ್ಯ. ಅದು ಇನ್ನು ದೇವೇಗೌಡರು ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಏನೇನು ನಡೀತಾ ಇದೆ ಏನೋ ಅದರ ಬಗ್ಗೆ ಪತ್ರಕರ್ತರವರ ಗಮನವನ್ನು ಸೆಳೆದರು. DCM DK ವಿರುದ್ಧ ದೇವರಾಜೇಗೌಡ ಮಾಡಿರುವಂಥ ಆರೋಪಗಳು, ನಾನು ಅದರ ಬಗ್ಗೆ ರಿಯಾಕ್ಟ್ ಮಾಡೋದಿಲ್ಲ ಅಂತ ಮಾತ್ರ ದೇವೇಗೌಡರು ಹೇಳಿದ್ದಾರೆ. ಎಲ್ಲ ವಿಷಯಕ್ಕೂ ಕೂಡ ಕುಮಾರಸ್ವಾಮಿ ರಿಯಾಕ್ಟ್ ಮಾಡ್ತಾರೆ, ನಾನು ಇದರ ಬಗ್ಗೆ ಮಾತಾಡಲ್ಲ. ರೇವಣ್ಣವ್ರ ವಿಚಾರದಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಕುಮಾರಸ್ವಾಮಿ ಮಾತಾಡ್ತಾರೆ. ಯಾಕಂದರೆ ಪಕ್ಷದ ಅಧ್ಯಕ್ಷರಾಗಿ ಕುಮಾರಸ್ವಾಮಿ ಅವರಿಗೆ ಒಂದು ಹೋರಾಟದ ಛಲ ಇದೆ. ಅವರು ಮಾತಾಡ್ತಾರೆ, ಆದರೆ ನಾನು ಮಾತಾಡಲ್ಲ ಅಂತ ದೇವೇಗೌಡರು ಹೇಳಿದ್ದಾರೆ. ದೇವರಾಜೇಗೌಡರು ಆರೋಪ ಮಾಡ್ತಾರೆ, ಇದರಲ್ಲಿ ಡಿ ಕೆ ಶಿವಕುಮಾರ್ ಕೈವಾಡ ಇದೆ, ಅವರು ನನಗೆ ಆಫರ್ ಕೊಟ್ಟಿದ್ರು. ಒಂದು ನಿಮಿಷ, ಇದೆಲ್ಲವಕ್ಕೂ ಕುಮಾರಸ್ವಾಮಿ ಅವರು ಉತ್ತರ ಕೊಟ್ಟಿದ್ದಾರೆ. ದೇವರಾಜೇಗೌಡರು ಏನು ಹೇಳಿದ್ದಾರೆ ಮಾಧ್ಯಮದಲ್ಲಿ ನಾವೆಲ್ಲ ನೋಡಿದ್ದೇವೆ. ನಾನು ಅದರ ಬಗ್ಗೆ ರಿಯಾಕ್ಟ್ ಮಾಡೋದು. ಕುಮಾರಸ್ವಾಮಿ ಅವರು ಈ ವಿಷಯದಲ್ಲಿ ಎಲ್ಲ ಇನ್ಕ್ಲೂಡಿಂಗ್ ರೇವಣ್ಣ ಎಲ್ಲ ವಿಷಯದಲ್ಲೂ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅವರು ಇವತ್ತು ಆಕ್ಟಿವ್ ಆಗಿ ಪಾಲಿಟಿಕ್ಸ್ನಲ್ಲಿ ಬಹಳ ಪಕ್ಷದ ಅಧ್ಯಕ್ಷರಾಗಿ ಯಾವುದೇ ವಿಷಯ ಬಂದರೂ ಹೋರಾಟದ ಛಲ ಇದೆ ಅವರಿಗೆ. ಅದರಿಂದ ಅವರು ಎಲ್ಲ ವಿಷಯ ಹೇಳಿದ್ದಾರೆ. ದೇವರಾಜೇಗೌಡರು ಆರೋಪ Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.